ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ ಮ್ಯಾನ್ ಕನ್ನಡ ಚಾನಲ್. Dream11 ಅಥವಾ ಫ್ಯಾಂಟಸಿ ಆಪ್ಸ್ ಯೂಸರ್ಸ್ಗೆ ಒಂದು ಖುಷಿಯ ವಿಷಯ ಬಂದಿದೆ. ಸೊ ಸದ್ಯದ ಮಟ್ಟಿಗೆ ನೋಡೋದಾದ್ರೆ Dream11ಗೆ ಸಂಬಂಧಿಸಿದಂತೆ ಮಾರ್ಚ್ 11ಗಿಂತ ಮುಂಚೆ ಬರುವಂತಹ ಈ ಒಂದು ಅಪ್ಡೇಟ್ ನಿಮಗೆ ತುಂಬಾನೇ ಖುಷಿ ಕೊಡುತ್ತೆ ಅಂತ ಹೇಳ್ಬಹುದು. IT ಮಂತ್ರಾಲಯ ಏನಿದೆ, ಫ್ಯಾಂಟಸಿ ಅಥವಾ ರಿಯಲ್ ಮನಿ ಗೇಮ್ಸ್ ಗಳಿಗೆ ಸಂಬಂಧಿಸಿದಂತೆ ಒಂದು ಹೊಸ ಕಾನೂನು ಅಥವಾ ಒಂದು ಹೊಸ PDF ಅನ್ನು ಜಾರಿಗೊಳಿಸಿದೆ. ಸೆಲ್ಫ್ ರೆಗ್ಯುಲೇಟರಿ ಬಾಡಿ SRB. ಈ SRB ಒಂದು ಹೇಗೆ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ಇಷ್ಟರವರೆಗೆ ಗವರ್ಮೆಂಟ್ ಅಥವಾ IT ಮಂತ್ರಾಲಯ ಏನಿದೆ ಈ ಒಂದು ರಿಯಲ್ ಮನಿ ಗೇಮಿಂಗ್ ಗಳನ್ನು ಕಂಟ್ರೋಲ್ ಮಾಡ್ತಾ ಇತ್ತು ಅಥವಾ ಅದಕ್ಕೆ ಸಂಬಂಧಿಸಿದಂತೆ ರೂಲ್ಸ್ ಗಳನ್ನು ಮಾಡ್ತಾ ಇತ್ತು. ಆದ್ರೆ ಇವಾಗ SRB ಮೂಲಕವೇ ಎಲ್ಲವೂ ಕೂಡ ನಡೆಯುತ್ತದೆ. ಇದರಲ್ಲಿ ಗವರ್ಮೆಂಟ್ ಇನ್ಮೇಲೆ ಹಸ್ತಕ್ಷೇಪ ಮಾಡುವುದಿಲ್ಲ ಅಂತ ಹೇಳಲಾಗ್ತಾ ಇದೆ. ನೋಡೋದಾದ್ರೆ SRB ಬಂದು ಯಾವುದು ಸ್ಕಿಲ್ ಬೇಸ್ಡ್ ಗೇಮ್ ಆಗಿರ್ತದೆ, ಯಾವುದು ರಿಯಲ್ ಮನಿ ಗೇಮಿಂಗ್ ಗಳಾಗಿರ್ತವೆ, ಯಾವುದು ಒಳ್ಳೆಯ ರಿಯಲ್ ಮನಿ ಗೇಮಿಂಗ್ ಗಳಾಗಿರ್ತವೆ, ಹಾಗೇನೆ ಯಾವುದು ಇಲ್ಲಿಗಲ್ ಗೇಮಿಂಗ್ ಗಳಾಗಿರ್ತವೆ ಅನ್ನೋದನ್ನು ಕೂಡ ಡಿವೈಡ್ ಮಾಡಿ ಸ್ಕಿಲ್ ಬೇಸ್ಡ್ ಗೇಮ್ ಗಳಿಗೆ ಅಪ್ರೂವ್ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ನೋಡೋದಾದ್ರೆ ಇನ್ಮೇಲೆ ಗವರ್ಮೆಂಟ್ ಗೆ ಯಾವುದೇ ರೀತಿಯಾದಂತಹ ಕೆಲಸ ಇರುವುದಿಲ್ಲ. ಎಲ್ಲಾ ಕಂಪನಿಗಳು ಕೂಡ ಈ SRB ಯ ಮೂಲಕ ಅಪ್ರೂವ್ ಪಡ್ಕೊಳ್ಬೇಕಾಗಿರ್ತದೆ. ಸೊ ಇಂಡಿಯಾದಲ್ಲಿ ನೀವು ಗೇಮಿಂಗ್ ಅನ್ನು ನಡೆಸಬೇಕಂತ ಹೇಳಿದ್ರೆ ಈ SRB ಮೂಲಕ ಅಪ್ರೂವ್ ಆಗ್ಲೇಬೇಕಂತ ಹೇಳಲಾಗ್ತಾ ಇದೆ. ಇನ್ನು ಎರಡನೆಯ ಪಾಯಿಂಟ್ ನೋಡೋದಾದ್ರೆ, ಎಲ್ಲಾ ಗೇಮಿಂಗ್ ಆಪ್ಗಳು SRB ಮೂಲಕ ಅಪ್ರೂವ್ ಆಗಿರುವಂತಹ ಮಾರ್ಕ್ ಅನ್ನು ತೋರಿಸಬೇಕಾಗಿರ್ತದೆ. ಸೊ ವೆರಿಫೈಡ್ ಆಗಿದೆ ಅಂತ ಒಂದು ಮಾರ್ಕ್ ಅನ್ನು ತೋರಿಸಬೇಕಾಗ್ತದೆ ಎಲ್ಲ ಗೇಮಿಂಗ್ ಆಪ್ಗಳು ಕೂಡ. ಒಂದು ವೇಳೆ ಆ ವೆರಿಫೈಡ್ ಮಾರ್ಕ್ ಅನ್ನು ತೋರಿಸದೇ ಇದ್ರೆ ಅವುಗಳು ಭಾರತದ ಆಪ್ ಗಳಾಗಿರುವುದಿಲ್ಲ, ಹಾಗೇನೆ ಅವುಗಳು ಇಲ್ಲಿಗಲ್ ಆಪ್ ಗಳಾಗಿರ್ತವೆ ಅನ್ನೋದು ಅರ್ಥ ಆಗಿರ್ತದೆ. ಸೊ ಇನ್ಮೇಲೆ ಯಾವುದೇ ಲೀಗಲ್ ಆಪ್ ಗಳು ಕೂಡ ಇದ್ರು ಅವುಗಳು SRB ಯೊಂದಿಗೆ ಅಪ್ರೂವ್ ಆಗಿರುವಂತಹ ಆಪ್ ಗಳಾಗಿರ್ತವೆ. ಸೊ ಅವುಗಳಲ್ಲಿ ನೀವು ಆಟ ಆಡ್ಬೋದು ಅನ್ನೋದು ಒಂದು ಅರ್ಥವಾಗಿರ್ತದೆ. ಸ್ಟ್ರಾಂಗ್ KYC ಸಿಸ್ಟಮ್ ಅಪ್ಡೇಟ್ ಮಾಡ್ತಾರೆ ಅಂತ ಹೇಳಲಾಗಿದೆ. ಸೊ ಇದರಲ್ಲಿ ನೋಡೋದಾದ್ರೆ ಸ್ಟ್ರಾಂಗ್ KYC ಸಿಸ್ಟಮ್ ಅನ್ನು ಅಪ್ಡೇಟ್ ಮಾಡ್ತಾರೆ. ಸೊ ಲೈವ್ ವಿಡಿಯೋ ಆಗಿರ್ಬೋದು, ಅಂದ್ರೆ ನಿಮ್ಮ ಮುಖದ ವಿಡಿಯೋ ಆಗಿರ್ಬೋದು, ಹಾಗೇನೆ ಏಜ್ ವೆರಿಫಿಕೇಶನ್ ಅಂದ್ರೆ 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಈ ಒಂದು ರಿಯಲ್ ಮನಿ ಅಥವಾ ಸ್ಕಿಲ್ ಬೇಸ್ಡ್ ಗೇಮ್ ಗಳಲ್ಲಿ ಆಡುವಂತಹ ಚಾನ್ಸ್ ಇರುತ್ತೆ ಅಂತ ಹೇಳ್ಬಹುದು. ಚಿಕ್ಕ ಮಕ್ಕಳನ್ನು ಈ ಒಂದು ಗೇಮಿಂಗ್ ಹ್ಯಾಬಿಟ್ ಇಂದ ದೂರವಿಡುವುದು ಇದರ ಮುಖ್ಯ ಉದ್ದೇಶವಾಗಿರ್ತದೆ. ಸೊ ಅದರಂತೆ ಈ ಒಂದು ಸ್ಟ್ರಾಂಗ್ KYC ಅನ್ನು ಜಾರಿಗೆ ತರ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ನೋಡೋದಾದ್ರೆ ಕೆಲವೊಂದು ಮಕ್ಕಳು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಹೆತ್ತವರ ಐಡಿಯನ್ನು ಕೊಟ್ಟು ಈ ಒಂದು ಗೇಮ್ಗಳಲ್ಲಿ ಆಡಿ ಅದರಲ್ಲಿ ಅಡಿಕ್ಟ್ ಆಗಿ ಹೋಗ್ತಾ ಇದ್ರು. ಸೊ ಇದರಿಂದ ಅನೇಕ ತೊಂದರೆಗಳು ಉಂಟಾಗ್ತಾ ಇತ್ತು. ಸೊ ಈ ಒಂದು ಸಿಸ್ಟಮ್ ತಂದಿದ್ದು ಒಂದು ಒಳ್ಳೆಯ ಸಂಕೇತ ಅಂತ ಹೇಳ್ಬಹುದು. ಇನ್ನು ನಾಲ್ಕನೆಯ ಪಾಯಿಂಟ್ ಒಂದು ಅಡಿಕ್ಷನ್ ವಾರ್ನಿಂಗ್. ಹೌದು, ಕೆಲವೊಂದು ಪ್ಲೇಯರ್ಗಳು ಈ ಫ್ಯಾಂಟಸಿ ಆಪ್ಸ್ ಗಳಲ್ಲಿ ಆಡುವಾಗ ತುಂಬಾನೇ ಹಣ ಕಳೆದುಕೊಂಡಿರ್ತಾರೆ. ಸೊ ಅವರಿಗೆ ತಾವು ಎಷ್ಟು ಹಣ ಕಳೆದುಕೊಂಡಿರ್ತೀವಿ ಅನ್ನೋದು ಕೂಡ ಗೊತ್ತಿರುವುದಿಲ್ಲ. ಅಂಥದ್ರಲ್ಲಿ ಸರ್ಕಾರ ಒಂದು ಒಳ್ಳೆಯ ಕೆಲಸ ಮಾಡಿದೆ ಅಂತ ಹೇಳ್ಬೋದು. ಒಂದು ವೇಳೆ ಈ ಕಾನೂನನ್ನು ಜಾರಿಗೆ ತಂದ್ರೆ ಫ್ಯಾಂಟಸಿ ಆಪ್ಸ್ ಗಳಲ್ಲಿಯೂ ಕೂಡ ಒಬ್ಬ ಪ್ಲೇಯರ್ ಎಷ್ಟರ ಮಟ್ಟಿನ ಹಣವನ್ನು ಕಳೆದುಕೊಂಡಿದ್ದಾನೆ ಅನ್ನೋದು ಕೂಡ ಅವನಿಗೆ ಕಂಟಿನ್ಯೂ ಆಗಿ ವಾರ್ನ್ ಮಾಡ್ತಾ ಇರ್ಬೇಕನ್ನೋದು ಈ ಒಂದು ಹೊಸ ಒಂದು ಪಾಯಿಂಟ್ ಆಗಿರ್ತದೆ. ಇಲ್ಲಿ ನೋಡೋದಾದ್ರೆ ಇದು ಒಂದು ಉತ್ತಮ ಪಾಯಿಂಟ್ ಆಗಿರ್ತದೆ. ಕೆಲವರಿಗೆ ಗೊತ್ತೇ ಇರೋದಿಲ್ಲ ತಮ್ಮ ಬಳಿ ಇರುವಂತಹ ಹಣ ಎಷ್ಟು ಖರ್ಚಾಗಿದೆ ಅನ್ನೋದು. ಸೊ ಇವಾಗ ಆ ರೀತಿ ಆಗೋದಿಲ್ಲ. ಟೈಮ್ ಲಿಮಿಟ್ ಆಪ್ಷನ್ ಕೂಡ ಕೊಡ್ಬೇಕೆನ್ನೋದು ಇದರ ಒಂದು ಅಡಿಯಲ್ಲಿ ಬರ್ತದೆ. ಸೊ ಒಬ್ಬ ಪ್ಲೇಯರ್ ಇಂತಿಷ್ಟು ಟೈಮ್ ಮಾತ್ರ ಆಡಬೇಕು, ಅದಕ್ಕಿಂತ ಜಾಸ್ತಿ ಈ ಒಂದು ಗೇಮ್ ಗಳಿಗೆ ಅಡಿಕ್ಟ್ ಆಗಬಾರದು ಅನ್ನೋದು ಕೂಡ ಇದರಲ್ಲಿ ಇದೆ. ಹಾಗೇನೆ ಮುಂದೆ ನೋಡೋದಾದ್ರೆ ಮನಿ ಲಿಮಿಟ್ ಅನ್ನು ಕೂಡ ಇಟ್ಟಿದ್ದಾರೆ. ಸೊ ಇದು ಮೇನ್ ಪಾಯಿಂಟ್ ಆಗಿರ್ತದೆ, ಮನಿ ಲಿಮಿಟ್ ಅನ್ನೋದು. ಒಬ್ಬ ಪ್ಲೇಯರ್ಗೆ ಎಷ್ಟು ಹಣವನ್ನು ಈ ಒಂದು ಆಪ್ ಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದು ಕೂಡ ಈ ಒಂದು ಹೊಸ ಕಾನೂನಿನಲ್ಲಿ ಇದೆ. ಸೊ ನೋಡೋದಾದ್ರೆ ಒಬ್ಬ ಪ್ಲೇಯರ್ ಇಂತಿಷ್ಟೇ ಹಣವನ್ನು ಮಾತ್ರ ಇನ್ವೆಸ್ಟ್ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ ಅನ್ನೋದು ಇದರ ಮೂಲ ಉದ್ದೇಶವಾಗಿರ್ತದೆ. ಸೊ ದಿನಕ್ಕೆ 500, 600 ಅಥವಾ 200 ಅಥವಾ 300 ರೂಪಾಯಿಗಳು ಮಾತ್ರ ನೀವು ಡಿಪಾಸಿಟ್ ಮಾಡಬಹುದು. ಅದಕ್ಕಿಂತ ಜಾಸ್ತಿ ಡಿಪಾಸಿಟ್ ಮಾಡಲಿಕ್ಕೆ ಆಗುದಿಲ್ಲ. ಒಂದು ದಿನದಲ್ಲಿ ನೀವು ಇಂತಿಷ್ಟೇ ಡಿಪಾಸಿಟ್ ಮಾಡಬೇಕು ಅನ್ನೋದ್ರ ಮೂಲಕ ಆಟಗಾರರು ದಿವಾಳಿ ಆಗುವುದನ್ನು ತಪ್ಪಿಸಬಹುದು ಅನ್ನೋದು ಸರ್ಕಾರದ ಉದ್ದೇಶವಾಗಿರ್ತದೆ. ಸೊ ಹಿಂದೆಲ್ಲ ನೋಡ್ತಾದ್ರೆ ನೀವು 1000 ಗಟ್ಟಲೆ ಹಾಕಿ ಈ ಒಂದು ಗೇಮ್ಗಳಲ್ಲಿ ಆಟ ಆಡ್ತಿದ್ರು. ಸೊ ಅದೆಲ್ಲ ಇನ್ಮೇಲೆ ಆಗೋದಿಲ್ಲ. ಅದಕ್ಕೆ ಮನಿ ಲಿಮಿಟ್ ಎನ್ನುವಂತಹ ಹೊಸ ಆಪ್ಷನ್ ಅನ್ನು ಕೂಡ ಇಲ್ಲಿ ಜಾರಿಗೆ ತಂದಿದ್ದಾರೆ. ಇನ್ನು ನೋಡೋದಾದ್ರೆ ಮೊದಲೆಲ್ಲ ನೀವು KYC ಅಪ್ಡೇಟ್ ಮಾಡ್ದೇನೆ ಕೂಡ ಆಡ್ತಾ ಇದ್ರಿ. ಸೊ ಆದ್ರೆ ಅದೆಲ್ಲ ಇನ್ಮೇಲೆ ಆಗೋದಿಲ್ಲ. ಯಾವುದೇ ಒಂದು ಗೇಮ್ಗಳನ್ನು ಆಡೋಕ್ಕಿಂತ ಮುಂಚೆನೆ ನೀವು KYC ಅನ್ನು ಅಪ್ಡೇಟ್ ಮಾಡಬೇಕಾಗ್ತದೆ. ಒಂದು ವೇಳೆ KYC ಅಪ್ಡೇಟ್ ಮಾಡದೇ ಇದ್ರೆ ನೀವು ಖಂಡಿತವಾಗಿಯೂ
ಫ್ಯಾಂಟಸಿ ಆ್ಯಪ್ಸ್ಗಳಲ್ಲಿ ಆಡೋಕೆ ಆಗೋದಿಲ್ಲ. ಹಿಂದೆಲ್ಲ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ನೀವು ಮೊದಲು ಆಟವಾಡಿ ಒಂದು ವೇಳೆ ವಿನ್ ಆದ ಅಮೌಂಟ್ ಅನ್ನು ಪಡಿಬೇಕಾದಾಗ ನೀವು KYC ಅನ್ನು ಆಡ್ ಮಾಡ್ತಾ ಇದ್ರಿ. ಆದ್ರೆ ಇವಾಗ ಅದೆಲ್ಲ ನಡೆಯೋದಿಲ್ಲ. ನೀವು ಒಂದು ವೇಳೆ ಆಡ್ಲೇಬೇಕಂತಿದ್ರೆ ಮೊದಲೇ ನೀವು ಈ KYC ಅನ್ನು ಅಪ್ಡೇಟ್ ಮಾಡಬೇಕಾಗ್ತದೆ. ಸೊ ಇದಿಷ್ಟು PDF ನಲ್ಲಿ ಇರುವಂತಹ ಕೆಲವೊಂದು ಬದಲಾವಣೆಗಳಾಗಿರ್ತವೆ. ಸೊ ಹಿಂದೆನೂ ಕೂಡ ಇಂತಹ ಕಾನೂನನ್ನು ಮಾಡಿದ್ರು. ಆದ್ರೆ ಆ ಕಾನೂನಿನಲ್ಲಿ ಸ್ವಲ್ಪ ಬದಲಾವಣೆ ತಂದು ಇವಾಗ ಒಂದು ಹೊಸ ಕಾನೂನನ್ನು ಜಾರಿಗೊಳಿಸಿದ್ರು. ಸರ್ಕಾರದ ಕಡೆಯಿಂದ ಇದೊಂದು ಒಳ್ಳೆಯ ಹೆಜ್ಜೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದರಿಂದ ಸರ್ಕಾರಕ್ಕೂ ಲಾಸ್ ಇಲ್ಲ, ಹಾಗೇನೆ ಆಡುವಂತಹ ಪ್ಲೇಯರ್ಗಳಿಗೂ ಲಾಸ್ ಇಲ್ಲ, ಹಾಗೇನೆ ಕಂಪನಿಗಳಿಗೂ ಲಾಸ್ ಇಲ್ಲ. ಎಲ್ಲರ ಒಂದು ಒಳಿತನ್ನು ನೋಡಿಕೊಂಡು ಸರ್ಕಾರ ಈ ಒಂದು ಹೊಸ PDF ಜಾರಿಗೊಳಿಸಿದೆ ಅಂತ ಹೇಳ್ಬಹುದು. ಸದ್ಯದ ಮಟ್ಟಿಗೆ ನೋಡಿದ್ರೆ ಈ ಕಾನೂನು ಕೇವಲ PDF ನಲ್ಲಿ ಮಾತ್ರ ಇದೆ. ಸೊ ಇದು ಯಾವಾಗ ಜಾರಿಗೊಳಿಸ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಅದು ಗೊತ್ತಾಗೋದು ನಮಗೆ ಮಾರ್ಚ್ 11ರಂದು ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಮಾರ್ಚ್ 11ಕ್ಕೆ ಫೈನಲ್ ಹಿಯರಿಂಗ್ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಒಂದು ವೇಳೆ ಈ ಫ್ಯಾಂಟಸಿ ಆ್ಯಪ್ಸ್ಗಳ ಪರ ಕೇಸ್ ಏನಾದರೂ ಸುಪ್ರೀಂ ಕೋರ್ಟ್ ನೀಡಿತಂತ ಹೇಳಿದ್ರೆ ಅವಾಗ ಈ ಒಂದು ಕಾನೂನನ್ನು ಸರ್ಕಾರ ಖಂಡಿತವಾಗಿಯೂ ಇಂಪ್ಲಿಮೆಂಟ್ ಮಾಡುತ್ತೆ. ಆವಾಗ ಕಂಪನಿಗಳು ಈ ಎಲ್ಲ ಷರತ್ತುಗಳನ್ನು ಪಾಲಿಸಿ ಹೊಸ ಗೇಮಿಂಗ್ ವ್ಯವಸ್ಥೆಯೊಂದಿಗೆ ಪುನಃ ಬರುವುದು ಕನ್ಫರ್ಮ್ ಆಗಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಅಲ್ಲಿವರೆಗೂ ಪೇಷನ್ಸ್ ಇಂದ ಕಾಯ್ಬೇಕಾಗ್ತದೆ. ನಿಮ್ಗೆ ಗೊತ್ತಿರಬಹುದು, ಇವಾಗಲೇ ಕೆಲವೊಂದು ಇಲ್ಲಿಗಲ್ ಆ್ಯಪ್ ಇಂಡಿಯಾದಲ್ಲಿ ಚಲಾವಣೆಯಲ್ಲಿವೆ. ಸೊ ಅಂತಹ ಇಲ್ಲಿಗಲ್ ಆ್ಯಪ್ಗಳಲ್ಲಿ ಯಾರು ಕೂಡ ಆಡೋಕೆ ಹೋಗಬೇಡಿ. ಸ್ವಲ್ಪ ಸಮಯಕ್ಕಾದ್ರೆ ನಿಮಗೆ ನಿಮ್ಮ ಫೇವ್ರೆಟ್ ಫ್ಯಾಂಟಸಿ ಆ್ಯಪ್ಸ್ಗಳು ಮತ್ತೆ ಬರಬಹುದು. ಸೊ ಅದರಲ್ಲಿ ನಿಮ್ಗೆ ಇಷ್ಟವಾದ್ರೆ ನೀವು ಖಂಡಿತ ಆಡ್ಬಹುದು. ಒಂದ್ ವೇಳೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಹಾಗೇನೆ ಎಲ್ಲಾದ್ರೂ ಸಣ್ಣ ತಪ್ಪಿದ್ರೆ ಕ್ಷಮೆಯಂತೂ ಇರಲಿ. ನಮಸ್ಕಾರ.